ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ ನಮ್ಮ ಮಿತ್ರ ಪಕ್ಷದ ಸಚಿವರು. ಏನೋ ಪೊಲಿಟಿಕಲ್ ಸ್ಟ್ರಾಟಜಿ ಇರ್ಬೇಕು, ಅವ್ರಿಗಿರ್ಬೋದು. ಇದು ಎಷ್ಟಾಗಿ ನಡೀತದಂತ ನನಗೆ ಗೊತ್ತಿಲ್ಲ. ಅಲ್ಲ, ಈಗ ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ಟು ಏನಾಗೋದಿದೆ? ಕುಮಾರಸ್ವಾಮಿ ಅವರು ಬೆಂಬಲ ಕೊಟ್ರೆ ಮುಖ್ಯಮಂತ್ರಿ ಆಗೋದು ಯಾವ್ದಾದ್ರು ಚಾನ್ಸಸ್ ಇದೆಯಾ ಅಲ್ಲಿ? ಯಾಕಂದ್ರೆ ಇಲ್ಲ, ನಾನು ಹೇಳೋದು ಅದನ್ನೇ ನಾನು ಹೇಳೋದು, ಕೇಳದಕ್ಕೆ ಹೋಗಿದ್ದಾರೆ. ಇದೆಲ್ಲಾನು ಇದು ಅವರ ಈ ಏನೋ ತಂತ್ರಗಾರಿಕೆಯ ಭಾಗ ಅಷ್ಟೇ. ಇದು ತಂತ್ರಗಾರಿಕೆಯ ಭಾಗ. ಈ ಕಡೆ ಅಷ್ಟೇ ದಾರಿ ತಪ್ಪಿಸೋದು. ಇದು ಇನ್ನೇನು ನಡೆಯಲ್ಲ. ಯಾಕೆಂದ್ರೆ 148 ಜನ ಅವ್ರ ಕಡೆನೇ ಇದ್ದಾರೆ. ನೀವು ಯಾರನ್ನ ಹೆಂಗ್ ಮಾಡ್ತೀರಿ ಅಲ್ಲಿ? ಏನ್ ಪಾರ್ಟಿ ಹೊಡಿತೀರಾ? ಪಾರ್ಟಿ ಹೊಡೆಯಕ್ಕಾಗ್ತದೆ? ಕಾಂಗ್ರೆಸ್ ನೋಡಿತೀರಾ? ನೋಡಿ, ಅದನ್ನ ಹೇಳಲಿ ನೋಡೋಣ ಅವರು. ಅಥವಾ ನಿಮಗೆ ಮೆಜಾರಿಟಿ ಇದೆ, ನಿಮ್ಮದೇ ಸರ್ಕಾರ ಇದೆ, ಕುಮಾರಸ್ವಾಮಿ ನನಗೆ ಸಪೋರ್ಟ್ ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಂದ್ರೆ ಅಲ್ಲಿಗೆ ಪಾರ್ಟಿ ಹೊಡಿತೀನಿ ಅಂತ ತಾನೇ ಅರ್ಥ? ಇಲ್ಲ ಬಿಜೆಪಿ ಅವರೇ ನನಗೆ ಸಪೋರ್ಟ್ ಕೊಡಿ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಅರ್ಥ ಏನೋ? ಅಲ್ಲಿಗೆ ಪಕ್ಷ ಒಡೆದು ಬರ್ತೀನಿ ಅಂತಲೇ ಅರ್ಥ. ಇದರಲ್ಲಿ ನಮಗೆ ಇಂಟ್ರೆಸ್ಟ್ ಇಲ್ಲ. ಬಿಜೆಪಿ ಹೋರಾಟವನ್ನ ಮರೆತುಬಿಟ್ಟಿದ್ಯಾ ಅಂತ. ಯಾಕಂದ್ರೆ ಅನಂತಕುಮಾರ್ ಹೆಗಡೆ ಅವರು ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರನ್ನ ಕ್ಷಮೆ ಯಾಚಿಸಿ ಸಚಿವ ಸ್ಥಾನದಿಂದ ತೆಗೆದು ನೆಕ್ಸ್ಟ್ ಎಂಪಿ ಟಿಕೆಟ್ ಅನ್ನ ಕೊಡೋದ್ರ ಮಟ್ಟಿಗೆ ಕಾಂಗ್ರೆಸ್ ಹೋರಾಟ ಮಾಡುತ್ತೋ. ಬಿಜೆಪಿ ಬರೀ ಕ್ಯಾಮರಾಗೆ ಮಾತ್ರ ಹೋರಾಟಕ್ಕೆ ಸೀಮಿತ ಆಯ್ತಾ ಅಂತ? ಇಲ್ಲ, ಹಾಗೇನಿಲ್ಲ. ನಮ್ಮ ಹೋರಾಟ ಸತತವಾಗಿ ನಡೀತಾ ಇದೆ. ಇವತ್ತಿಗೂ ನಡೀತಾನೆ ಇದೆ. ನೀವು ನೋಡಿ, ನನ್ನ ಸ್ಟೇಟ್ಮೆಂಟ್ಗಳು ನೋಡಿ, ನನ್ನ ಹೋರಾಟಗಳು ನಾವು ಹೋಗಿರೋದನ್ನ ನೋಡಿ, ಎಲ್ಲ ಕಡೆನೂ ನಡೀತಾ ಇದೆ, ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಆದ್ರೆ ನಮಗೂ ಇದಕ್ಕೂ ಎಷ್ಟು ಇದಂತಂದ್ರೆ ಅಜಗಜಾಂತರ ಇದೆ ವ್ಯತ್ಯಾಸ. ಯಾಕೆ ಅಂದ್ರೆ ದಲಿತ ಸಂಘಟನೆಗಳಿದೆಯಲ್ಲ, ಒಬ್ರು ಮಾತಾಡಿಲ್ಲ ನೋಡಿ, ಈಚೆ ಬಂದಿಲ್ಲ ಇನ್ನು. ಅದೇ ಬಿಜೆಪಿ ಒಂದೇ ಒಂದು ವಿಷಯ ಯಾವ್ದಾದ್ರು ಹೇಳ್ಬಿಡ್ಲೆ, ಅವ್ರು ಮನೆಗೆ ಹೋಗಲ್ಲ, ರಸ್ತೆನಲ್ಲೇ ಇರ್ತಾರೆ. ಈಗ ಇನ್ನೂ ರಸ್ತೆಗೆ ಬಂದಿಲ್ಲ. ಯಾಕೆ? ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಸುಡುವ ಮನೆ, ನಿಮ್ಗೆ ಅಲ್ಲಿ ಭವಿಷ್ಯ ಇಲ್ಲ, ನೀವು ಅಲ್ಲಿ ಹೋಗ್ಬೇಡಿ ಅಂತ. ಕ್ವಿಟ್ ಕಾಂಗ್ರೆಸ್ ಅಂತ ಹೇಳಿದ್ದಾರೆ ಅಂಬೇಡ್ಕರ್. ಆದ್ರೂ ಅಂಬೇಡ್ಕರ್ಗೆ ನಾವು ಪ್ರಾಣ ಕೊಡ್ತೀನಿ ಅನ್ನೋ ಕೆಲವು ದಲಿತ ನಾಯಕರು ಕಾಂಗ್ರೆಸ್ಗೆ ಇದು ಪ್ರಾಣ ಕೊಡ್ತಾವ್ರೆ ಹೊರತು ಅಂಬೇಡ್ಕರ್ಗಾಗಿ ಪ್ರಾಣ ಕೊಡ್ತಾ ಇಲ್ಲ. ಯಾಕೆ ಈ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ? ಕಾಂಗ್ರೆಸ್ ಅನ್ನು ಕಂಡ್ರೆ ಇಷ್ಟು ಭಯನ? ಅವ್ರನ್ನೇನಾದ್ರು ಭಯ ಹಿಡಿಸ್ಬಿಟ್ಟಿದಾರ ಕಾಂಗ್ರೆಸ್ ಅಂತ? ಅದನ್ನ ಇದು ಮಾಡ್ಬೇಕು. ಅದರಿಂದಾಗಿ ಬರೀ ಬಿಜೆಪಿ ಕಾರ್ಯಕರ್ತರು ಮಾತ್ರ ಹೋರಾಟ ಮಾಡ್ತಿದ್ದಾರೆ, ಸಂಘಟನೆಗಳು ಹೊರಗಡೆ ಬಂದಿಲ್ಲ. ಅದರಿಂದಾಗಿ ಇದು ಎದ್ದು ಕಾಣ್ತಾ ಇಲ್ಲ. ಇಲ್ಲ, ನಾನು ದಯವಿಟ್ಟು ಹೇಳ್ತೇನೆ, ಯಾವುದೇ ಪಕ್ಷ ಅಂಬೇಡ್ಕರ್ ಅವರನ್ನಾಗ್ಲಿ ಸಂವಿಧಾನವನ್ನಾಗ್ಲಿ ತಿರಸ್ಕಾರ ಮಾಡಿ ಅಂದಾಗ, ಬದಲಾಯಿಸ್ತೀವಿ ಅಂತಂದಾಗ, ಅಪಮಾನ ಮಾಡಿದಾಗ, ವಂಚನೆ ಮಾಡಿದಾಗ, ಮೋಸ ಮಾಡಿದಾಗ ಎಲ್ಲರನ್ನೂ ವಿರೋಧಿಸಿ. ಯಾಕಂದ್ರೆ ನೀವು ರಾಜಕಾರಣಿಗಳಲ್ಲ. ಬಿಜೆಪಿಯನ್ನು ವಿರೋಧಿಸ್ತೀರಾ, ವಿರೋಧಿಸಿ, ನಾವು ಬೇಡ ಅನ್ನಲ್ಲ, ನಾವು ತಿದ್ಕೊಳ್ತೀವಿ ತಪ್ಪಾಗಿದ್ರೆ. ಕಾಂಗ್ರೆಸ್ ತಪ್ಪು ಮಾಡಿದ್ರೆ ಅದನ್ನು ವಿರೋಧಿಸಿ. ಅದು ಬಿಟ್ಟು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಟ್ಟರೆ ನಿಮ್ಮ ಮರ್ಯಾದೆ ಉಳಿಯೋದಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಬರೋದಿಲ್ಲ. ಈ ದೇಶದಲ್ಲಿ ಸಂವಿಧಾನಕ್ಕೆ ಮುಂದಿನ ದಿನಗಳಲ್ಲಿ ಗಂಡಾಂತರ ಬಂದೇ ಬರುತ್ತದೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.